ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿದ್ದಂತಹ DN ಜೀವರಾಜ್ ಅವರು 52 ಮತಗಳಿಂದ ಗೆಲುವನ್ನ ಸಾಧಿಸಿದ್ದಾರೆ. ಜೊತೆಗೆ ಚುನಾವಣಾ ಅಧಿಕಾರಿಯಿಂದ ಸರ್ಟಿಫಿಕೇಟ್ ಅನ್ನು ಕೂಡ ಪಡೆದಿರುವಂತದ್ದು. ನಮ್ಮ ಜೊತೆ ಸ್ವತಃ ಶಾಸಕರಾಗಿರುವಂತಹ ಜೀವರಾಜ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, 52 ಮತಗಳ ಒಂದು ಅಂತರದಿಂದ ಗೆಲುವನ್ನ ಸಾಧಿಸಿದ್ದೀರಾ, ಜೊತೆಗೆ ಹೈಕೋರ್ಟ್ನ ಮೆಟ್ಟಿಲನ್ನು ಕೂಡ ಏರಿದ್ರಿ, ಇವಾಗ ಸರ್ಟಿಫಿಕೇಟ್ ಕೂಡ ಪಡೆದಿರುವಂಥದ್ದು. ಸರ್, ಸರ್ಟಿಫಿಕೇಟ್ನ ನಿನ್ನೆ ರಾತ್ರಿ ಆನ್ಲೈನಲ್ಲಿ ಮೇಲಿಗೆ ಬಂದಿತ್ತು. ಬೆಳಿಗ್ಗೆ ನೀವು ಎನಿ ಟೈಮ್ ಹೋಗಿ ತಗೋಬೋದು ಅಂತ ಹೇಳಿದರು. ಹಾಗಾಗಿ ನಾನು ಈಗ ಬಂದು RO ಅವರಿಂದ ಸರ್ಟಿಫಿಕೇಟ್ನ ಪಡ್ಕೊಂಡಿದ್ದೇನೆ. ಸರ್ಟಿಫಿಕೇಟ್ ಈಗ ಅವ್ರು ಕೊಟ್ಟಿದ್ದಾರೆ. ಖುಷಿಯಾಗಿದೆ. ನನಗೆ 3 ವರ್ಷಗಳ ಸತತ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಹೇಳುವಂಥದ್ದು ನನ್ನ ದೇವರ ಆಶೀರ್ವಾದ ಮತ್ತು ನಮ್ಮ ಕ್ಷೇತ್ರದ ಜನರ ನಂಬಿಕೆಗೆ ಸರಿಯಾಗಿ ಕೆಲಸ ಮಾಡ್ತೇನೆ. ಸರ್, ಜೊತೆಗೆ ಈಗ FIR ಕೂಡ ದಾಖಲಾಗಿರುವಂಥದ್ದು. ನಗರ ಪೊಲೀಸ್ ಠಾಣೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ಒಂದು ದೂರು ಕೂಡ ದಾಖಲಾಗಿದೆ. ಅದರಲ್ಲಿ ಏಟು ನಿಮ್ಮನ್ನು ಕೂಡ ಮಾಡಿರುವಂಥದ್ದು. ನೋಡಿ, ಹತಾಶೆಯಿಂದ ಒಂದು ಷಡ್ಯಂತ್ರವನ್ನು ರೂಪಿಸಿ ಪೊಲೀಸ್ ಮುಖಾಂತರದಲ್ಲಿ ಏನಾದರೂ ಮಾಡಬಹುದು ಅಂತ ಯೋಚನೆ ಮಾಡಿದ್ದಾರಾ ಅಂಥೇಳಿ ಈ FIR ಮತ್ತು ಇದನ್ನು ನೋಡಿದಾಗ ಕಾಣ್ತದೆ. ನನಗನ್ಸುತ್ತೆ ಈ FIRನ ಈ ದೇಶದ ಕಾನೂನಿನ ಕೆಳಗಡೆ ಎಲೆಕ್ಷನ್ ಕಮಿಷನರು ಮಾಡಬೇಕು ಮತ್ತು ಅದು ಕೋರ್ಟ್ ಸಬ್ಜೆಕ್ಟ್ ಆಗಿರುವ ಸಂದರ್ಭದಲ್ಲಿ ಇಲ್ಲಿ ಇವರು FIR ಮಾಡ್ಕೊಂಡು ಇವರೇ ಒಂದು ಇದನ್ನು ಮಾಡುವಂಥದ್ದು ಇದೆಯಲ್ಲ, ಇದು ಕಾನೂನಿಗೆ ವಿರುದ್ಧವಾಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಇಲ್ಲಿ ಇವರಿಗೆ FIR ಮಾಡಲಿಕ್ಕೆ ಅವಕಾಶ ಇದೆಯಾ ಅನ್ನುವ ಪ್ರಶ್ನೆಯೂ ಒಂದು ಕಾಣ್ತಾ ಇದೆ. ಮತ್ತು ಇಷ್ಟು ಗಡಿಬಿಡಿಯಲ್ಲಿ ನಮಗೆ ಸರ್ಟಿಫಿಕೇಟ್ ಕೊಡುವುದಕ್ಕೆ ಮೊನ್ನೆಯಿಂದ ನೋಡ್ತಾ ಇದ್ದೀರಿ ನೀವು, ಕೋರ್ಟ್ ಆದೇಶದ ಪ್ರಕಾರ ಇಲ್ಲೇ ಕೊಡಬೇಕಾಗಿತ್ತು. ಮೊನ್ನೆ ರಾತ್ರಿನೂ ಕೊಡಲಿಲ್ಲ. ಆದರೆ ಇವತ್ತು FIR ಮಾಡ್ಕೊಂಡು ಈ ರೀತಿಯ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಂದರೆ ಇದು ಒಂದು ರೀತಿಯ ಬೇರೆ ಅಡ್ಡದಾರಿಯ ಪ್ರಯತ್ನಗಳಿರ್ಬೋದು ಅಂಥೇಳಿ ನಾನು ಭಾವಿಸ್ತೇನೆ.